ನಮ್ಮ ಅತ್ತೆ ಮಾವನಿಗೆ ಹೆಂಗಪ್ಪ ಮುಖ ತೋರಿಸ್ಲಿ ಅನ್ನಂಗಾಗೈತೆ ನನಗೆ. ಅಯ್ಯೋ ಏನು ಮಾಡಲಿ, ದೀಕ್ಷಾ ಒಪ್ಕೊಳ್ತಾ ಇಲ್ಲ. ಎಷ್ಟು ಬಲವಂತ ಮಾಡಿದ್ರು ಅವಳು ಒಪ್ಕೊಳ್ತಾ ಇಲ್ವಲ್ಲ. ಏನು ಮಾಡಲಿ ಇವಾಗ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ. ಅತ್ತೆ ನೀವೇ ಏನಾದರೂ ಮಾಡಿ ನನಗೆ ದೀಕ್ಷೆನ ಒಪ್ಪಿಸಿ ನಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಅತ್ತೆ ಹತ್ರನೇ ಕೇಳ್ಕೊತೀನಿ. ಇನ್ನೇನು ಮಾಡೋದು, ಅವಳು ಎಷ್ಟು ಬಲವಂತ ಮಾಡಿದ್ರು ಒಪ್ಕೊಳ್ತಾ ಇಲ್ಲ. ಅಯ್ಯೋ ನನಗೆ ಯಾಕೆ ಹಿಂಗಾಯಿತು, ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ನನ್ನ ಜೀವನ ಅಂತಲೇ ಗೊತ್ತಾಗ್ತಾ ಇಲ್ಲ. ಅತ್ತೆ ಅತ್ತೆ ಅಲ್ಲೇ ಬಂದುಬಿಟ್ಟ ನೀನು ನನ್ನಿಷ್ಟು ಮುಖ ನಮ್ಮ ಅಮ್ಮನಿಗೆ ತೋರ್ಸಕ್ಕೆ. ನಿನ್ನ ಮುಖ ನೋಡಿದ್ರೆ ನಮ್ಮಮ್ಮ ಎಷ್ಟು ಬೇಜಾರಾಗುತ್ತೆ. ನೀ ಇಲ್ಲಿಂದ ಹೊರಟೋಗು. ನಿನ್ನ ಮುಖ ನಮ್ಮ ಅಮ್ಮನಿಗೆ ತೋರಿಸ್ಬೇಡ, ಇಲ್ಲಿಂದ ಹೊರಟೋಗು. ಇಲ್ಲ ದೀಕ್ಷಾ, ನಾನು ಅತ್ತೆ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಅತ್ತೆ ಕರಿ ಪ್ಲೀಸ್, ನಾನು ಮಾತಾಡಬೇಕು ಅತ್ತೆ ಹತ್ರ. ಕರಿ ದೀಕ್ಷಾ ಪ್ಲೀಸ್. ನಮ್ಮ ಮನೆ ಒಳಗೆ ಬರಬೇಡ ನೀನು. ಹೊರಗೆ ನಿಂತ್ಕೊಂಡು ಮಾತಾಡೋ. ನೀನು ಏನೇ ಮಾತಾಡೋದಿದ್ರು ನಮ್ಮ ಮನೆಗೆ ಕಾಲಿಕ್ಬೇಡ ನೀನು. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನನ್ನಿಂದ ಬೇಜಾರಾಗೈತೆ ಅಂತ ಗೊತ್ತು. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಹೊರಟೋಗ್ತೀಯಾ ಇಲ್ಲಿಂದನ? ಹೊರಟೋಗು. ನಾನು ಕತ್ತಿಡಿದು ಆಚೆ ದಬ್ಬೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಸುಮ್ಮನೆ ಹೋಗ್ಬಿಡು ಚಿರು. ನೋಡಿ ಒಳ್ಳೆ ಮಾತನ್ನ ಹೇಳ್ತೀನಿ, ನಿನ್ನನಿಷ್ಟು ಮುಖ ನನಗೆ ತೋರಿಸ್ಬೇಡ. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಥೂ, ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟು ಮೋಸ ಮಾಡಿಬಿಟ್ಟೆ, ಮೋಸಗಾರ. ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡು ನೀನು. ಹೊರಟೋದ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ನೆಟ್ಟಿಗಿರಲ್ಲ ನೋಡಿ. ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಯಾಕತ್ತೆ ಇಷ್ಟು ಬೇಜಾರಾಗ್ತೀರಾ? ಪ್ಲೀಸ್ ಅತ್ತೆ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನೋ ನನಗೆ ಗೊತ್ತಾಗ್ದಲೆ ತಪ್ಪು ನಡೆದೋಗ್ಬಿಡ್ತು. ಇವಾಗ ಏನು ಮಾಡೋಕ್ಕಾಗುತ್ತೆ? ನಾನು ಚೆನ್ನಾಗಿರ್ತೀನಿ ದೀಕ್ಷನ್ ಹತ್ರ. ಬೇಡಪ್ಪ ಬೇಡ, ನಿನ್ನ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗು. ನೀನು ಚೆನ್ನಾಗಿರೋದು ಬೇಡ. ನನ್ನ ಮಗಳ ಜೀವನ ಹಾಳಾಗೈತೆ. ಹಾಳಾಗ್ಲಿಲ್ಲ ಅಷ್ಟೇ. ನಾನು ನಿನ್ನ ನಂಬೋದಿಲ್ಲ. ನಾನು ಯಾರನ್ನೇ ಆಗಲಿ ನನ್ನ ಜೀವನದಲ್ಲಿ ನಾನು ಒಂದೇ ಸತಿ ನಂಬೋದು. ನಂಬಿಕೆ ಉಳಿಸ್ಕೊಂಡ್ರೆ ನಾನು ಬೇಕಾದ್ರೆ ನಾನು ಅವ್ರಿಗೇನೇ ತಂದರೆ, ನನಗೇನೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅವ್ರನ್ನ ಬೇಕಾದರೆ ನಂಬ್ತೀನಿ. ಆದರೆ ನೀನು ಈ ಥರ ಮಾಡೋದ್ಬಿಟ್ಟಿದೆಯಲ್ಲ, ನೀನು ನನ್ನ ಜೀವನದಾಗ ನಾನು ಯಾವತ್ತೂ ನಂಬಲ್ಲ. ಸಾಕು, ನನ್ನ ಮಗಳ ಜೀವನ ಹಾಳಾಗೈತೆ. ಹಿಂಗೆ ಇರ್ತಾಳೆ ನನ್ನ ಮಗಳು. ಹೊರಟೋಗು. ನನ್ನ ಮಗಳು ಒಂದೊಂದು ಏಟು ಅಂಥ ಏಟು ಇನ್ನೂ ಬೆನ್ನಿನ ಮೇಲೆ ಹೆಂಗೆ ಕಲೆ ಇದ್ದಾವೆ ಗೊತ್ತಾ? ನೀನು ಮನುಷ್ಯ ಏನು? ನೀನು ರಾಕ್ಷಸ, ನೀನು ರಾಕ್ಷಸ. ಥೂ, ಹಂಗೆ ಹೊಡೆದಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ನಾನು ನಿನ್ನ ಒಳ್ಳೆಯನು ಅಂದ್ಕೊಂಡಿದ್ದೀನಿ. ನೀನು ಇಂಥ ರಾಕ್ಷಸ ಅನ್ನೋದು ಗೊತ್ತಿರಲಿಲ್ಲ. ಬನ್ನೇನೆ ನನ್ನ ಮಗ. ಅಲ್ಲ, ನಾನು ಅಲ್ಲಿಗೆ ಹುಡಿಕೊಂಡೋಗು ಸರಿಗೆ ಬಡಿಯೋಣ ಅಂತ ಇದ್ದೆ. ಅಲ್ಲ, ಯಾಮಕ ಇಟ್ಕೊಂಡು ಬಂದಿದೆಯೋ ತಿರ್ಗಾ ಇಲ್ಲಿಗೆ? ಶಾಂತಮ್ಮ ಯೋಟ್ ನಂಬಿದ್ಲು ಮನ್ಯಾಳ. ನನಗೆ ಗೊತ್ತಿರೋ ಸಿಟ್ಟಿಗಂಗೇನಿ ಹಿಡ್ಕೊಂಡು ನನಗೆ ಸರಿಯ ಬಡಿಯ ನಮ್ಮಂಗೆ ಅವತ್ತು ಹೊರ ಕೆಳಗೆ ಹೇಳ್ತೀನಿ. ನೀನು ಯಾಕೆ ಒಳಗೆ ಬಿಡ್ಕೊಂಡಿದೀಯ ಶಾಂತಮ್ಮ? ಅದನ್ನೇ ಹೇಳ್ತಾ ಇದ್ದೀನಿ ಕಣಜ್ಜಿ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಸುಮ್ಮನೆ ಹೋಗ್ತಾ ಇರು ಅಂತ ಹೇಳಿ ಇಂಥ ನನ್ನ ಮಕ್ಕಳನ್ನೆಲ್ಲ ಮನೆ ಒಳಗೆ ಕಾಲಿಕ್ಕಿಸ್ಬಾರ್ದು ಕಣೇಶ ಅಂತಮ್ಮ. ಎಲ್ಲಿಗೆ ಇಕ್ಕಿರ್ಬೇಕು ಅಲ್ಲಿಗೆ ಇಕ್ಕಿರ್ಬೇಕು. ಯೋಟಾನ ತಲೆ ಮೆಕ್ಕೊಂಡಿಸ್ಕೊಂಡ್ರೆ ಈಗ ಹಿಂಗೆ ಹೋಗ್ತಾರೆ ಸರಿಯಾಗಿ ನಾಮಾನ ನನ್ನ ಮಕ್ಕಳು. ಥೂ, ಎಷ್ಟು ನಂಬಿಕೆ ಇಕ್ಕೊಂಡಿದ್ಲ ಶಾಂತಮ್ಮ. ನನ್ನ ತಂಗಿ ಹೊಸ್ಪಟ್ಟು ಹೇಳಾಳು, ಅಜ್ಜಿ ನನಗೆ ಗಂಡು ಮಕ್ಕಳಿಲ್ಲ ಅನ್ನೋ ಹೊರಗೆ ಮರ್ತೋಗೈತೆ ಕಣಜ್ಜಿ. ನಮ್ಮ ಚೀರು ಇರೋದಕ್ಕೆ ಹೆಂಗ ಮನೆ ಹೇಳಿನಾಗ ನಮ್ಮ ಚೀರು ಇರೋದಕ್ಕೆ ನನಗೆ ಗಂಡು ಮಕ್ಕಳಿಲ್ಲ ಅನ್ನೋದು ಕೊರತನೇನೇ ಮರ್ತೋಗೈತೆ ಅಂತ ಎಷ್ಟು ಸತಿ ಹೇಳಾಳು. ಹಂಗೇನೆ ಒಂದು ದಿವಸಕ್ಕೊಂದು 50 ಸತಿ ಆದರೂ ಹೇಳಾಳಪ್ಪ. ನಾನು ಬಂದು ಸತಿಯೆಲ್ಲ ಹೇಳಾಳು, ಅಜ್ಜಿ ನನಗೆ ಗಂಡು ಹುಡುಗರಿಲ್ಲ ಅಂಬೋದು ಮರ್ತೋಗೈತೆ ಅಂತ. ಅದಕ್ಕೆ ದ್ರೋಹ ಮಾಡಿಬಿಟ್ಟಲ್ಲೋ, ಅದಕ್ಕೆ ದ್ರೋಹ ಮಾಡಿಬಿಟ್ಟಲ್ಲ ನೀನು. ನಂಬಿಕೆ ದ್ರೋಹಿ ಕಣೋ, ನಂಬಿಕೆ ದ್ರೋಹಿ. ಅಜ್ಜಿ ಹೊಡಿಬೇಡ ಅಜ್ಜಿ, ಹೊಡಿಬೇಡ ಅಜ್ಜಿ. ನನ್ನ ಎಲ್ಲಿಕ್ಕಿದ್ರು ನಾನು ಇಂಥದ್ದು ಮಾಡ್ಬೋದೆ. ಅವ್ರು ಎಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ರಲ್ಲ ಅತ್ತೆ ಮಾಮ ಅಂತ ಹೇಳಿ ಒಂದು ಈಟನ ಯೋಚನೆ ಮಾಡಿಲ್ವಲ್ಲ ನೀನು. ಇಂಥ ಕೆಲಸ ಮಾಡಕ್ಕೆ ನೀನು ಹೆಂಗನ ಮನ್ಸು ಬಂತು? ಆ ಹುಡುಗಿ ನಂಗೆನೆ ಒಯ್ದಿದ್ಯಲ್ಲ ಬೆನ್ನಾಗ, ಆ ಪಾಟಿ ಗಾಯ ಆಗಂಗೆ ಒಯ್ದಿದ್ಯಲ್ಲ. ನೀನು ಮನುಷ್ಯ ಏನು? ನೀನು ಮನುಷ್ಯನೇ ದನ್ಗಿನವ ನೀನು? ಅದೇ ನೋಡಿ ಕಣಜ್ಜಿ ನನ್ನ ಮೈಯಾಗ ಉರಿದಿದ್ದು. ಇನ್ನೇನ ಮಾಡಿದ್ರು ಬಿಡತ್ತ, ತಪ್ಪು ಮಾಡಿದ್ರು ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಹಂಗೆ ಹೊಡೆದಿರೋದು ರಾತ್ರಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಇಲ್ಲಿಂದ ಹೋದ್ಮೇಲೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಜ್ಜಿ ಅವನು. ಪಾಪ ಅವಳಾಗತ್ತೆ ಸಹಿಸ್ಕೊಂಡಿದ್ದಾಳೆ, ಮಂಡಿ ಆಗತ್ತೆ ಅವಳು. ನೋಡಕ್ಕೆ ಮಾತ್ರ ರಾಜ್ಕಳಿ. ಬುದ್ಧಿ ನೋಡಿ ಅದೇ ಇಲ್ಲ. ಎಂಥ ಬುದ್ಧಿ ಐತಿ ಅಲ್ಲ. ಒಬ್ರಿಗೆ ಒಂದಿಷ್ಟು ಸುಳ್ಳು ಕೊಡ್ಲಿಲ್ವಲ್ಲ, ಆಟ ನಾಡ್ಕೊಂಬಾಡಿ. ಜಯಮ್ಮ ಒಬ್ಳಿಗೆ ಬಿಟ್ಟರೆ ಇಡೀ ಊರೇ ಅಂದಿದ್ದೆ. ಜಯಮ್ಮ ಒಬ್ಬಳೆ ನೋಡಿ ವಿರುದ್ಧ ಮಾಡಿದ್ದು. ಅವಳೊಬ್ಳು ವಿರುದ್ಧ ಮಾಡ್ದಂಗೆ ಆಯ್ತು. ಥೋ, ನಾನು ಇವಳು ಯಾಕಪ್ಪ ಇವಳು ಸುಮ್ಮನೆ ಇರೋಕ್ಕಾಗಲ್ವೇನಪ್ಪ, ಇವಳು ಇವತ್ತು ಇದು ಮಾಡ್ತಾಳೆ ಅಂತ ನಾನು ಅವಳೇ ಬೈಕೆಂತಿದ್ದೆ. ಅವತ್ತು ಆ ಜಯಮ್ಮ ಹೇಳಿದ್ ಕೇಳಿದ್ರೆ ಇವತ್ತು ನಮ್ಮ ದೀಕ್ಷಮ್ಮನ ಬಾಳು ಚೆನ್ನಾಗಿರೋದು. ನಮ್ಮ ಜೀವನ ಇವತ್ತು ಎಂಥ ಚೆನ್ನಾಗಿರೋದು ನಮ್ಮ ಶಾಂತಮ್ಮಂದು. ಅದೊಂದು ದೇವ್ರಮ್ಮನ ಶಾಂತಮ್ಮಗೆ ಚಿಂತೆ ತಂದಿಕ್ತ ಇಂಥ ನನ್ನ ಮಗ ಸಿಕ್ಕಿ. ಅವ್ರ ಮೂವರು ಒಳ್ಳೆಯರೆ ಇನ್ನೊಳಿಗಳು. ಈ ದೀಕ್ಷಮ್ಮಂದು ಒಂದು ಹಿಂಗೆ ಆಗ್ಬಿಡ್ತು. ಹೊರಕ್ಕೆ ದಬ್ಬಜ್ಜಿ ಅವನ್ನ. ಏಯ್, ಯಾವ ಮುಖ ಇಕ್ಕೊಂಡು ನಮ್ಮ ಮನೆ ಒಳಗೆ ಬಂದಿದ್ಯಾ? ಹೊರಕ್ಕೆ ಹೋಗು, ಇಲ್ಲಿ ನಿಂತ್ಕೊಬೇಡ ನೀನು. ಸಿಟ್ಟು ಬಂದ್ ಕಣ್ ಪಾಪ. ಅದಕ್ಕೆ ರಮ್ಮ ನಾಲ್ಕ ತೀಡಿದೀನಿ. ಹೋಗ ಸಿಕ್ಕೆ ಅಂತ ಹೇಳಿ. ಏಯ್ ಹೋಗ ಫಸ್ಟು. ನೀವು ಯಾರೂ ಬಗೆಹರಿಸಲ್ಲ, ನೀವು ಯಾರೂ ಒಪ್ಕೊಳ್ತಾ ಇಲ್ಲ. ನಾನು ಲಕ್ಷ್ಮಣ ಟಿಂತಕ್ಕೆ ಹೋಗ್ತೀನಿ. ಲಕ್ಷ್ಮಣ ಟಿಂಗ್ ಕರ್ಕೊಂಬರ್ತೀನಿ ತಡೀರಿ.
ಏನೋ ಅನಿವಾರ್ಯ ತಪ್ಪಾಗಿತ್ತೆ ಕ್ಷಮಿಸ್ಬಿಡಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ನೀವು ಯಾರು ನನಗೆ ಕ್ಷಮಿಸ್ತಾ ಇಲ್ಲ ಅಲ್ಲ. ಲಕ್ಷ್ಮಣ್ ಹತ್ರ ಹೋಗ್ತೀನಿ ರೀ. ಹೋಗು, ಅವಳಿದ್ದು ತೀಡ್ತಾಳೆ ಲಸ್ಮಕ್ಕ. ಅವಳನ್ನ ಎಂತೆಂತ ಮಾತು ಬೈದಿದ್ಯಾ. ಅವಳು ನಿನ್ನ ಇಲ್ಲೆಲ್ಲೆಲ್ಲ ಬಿಡ್ಕೊಂಬಲ್ಲಿ ಊರಕ್ಕ ಕಾಲಿಕ್ಸಲ್ಲ ಎಳಿತಾಳೆ ಸಿಕ್ಕಿ. ಹೋಗು ಅಂತ ಹೇಳಿ ಹೋಗಿ ಬರೋಗು. ಲಸ್ಮಕ್ಕ ತಕ್ಕೂ ಹೋಗಿ, ಎಲ್ಲರ ತಕ್ಕೂ ಹೋಗು. ನೀನು ಮಾತ್ರ ಈ ಮನೆಯಾಗ ನಿನಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಅಲ್ಲ ಯಾವ ಮಕ ಇಕ್ಕೊಂಡು ಬಂದಿದ್ದಾನ ಅವ್ನು ಇಲ್ಲಿ ತಿರ್ಗಾ. ಇಲ್ಲ ಕಣಪ್ಪ, ಅವ್ನು ಹೆಂಗೇ ಚೆನ್ನಾಗಿರ್ತೀನಿ ಎಂದು ನಾನಿಗೆ ಮಾತ್ರ ಅವನ್ನ ಈ ಮನೆಯಾಕೆ ಬಿಡಿಸ್ಕೊಬಕ್ ನನಗೆ ಮಾತ್ರ ಇಷ್ಟ ಇಲ್ಲ. ಅದು ಆಲೆ ಏನೇ ಒಗತ್ನ ಕೆಟ್ಟಿರೋದು ಯಾವತ್ತಿದ್ರೂ ಕೆಟ್ಟೋಗುತ್ತೆ. ನಾನು ಆಲೆ ಅಂತ ಇಂಥರ್ನೆಲ್ಲ ಭಾಳ ಜನ ನೋಡೀನಿ. ಚೆನ್ನಾಗಿರ್ತೀವಿ ಅಂತ ಗೊತ್ತಾರೆ, ತಿರ್ಗಿ ಆಮೇಲೆ ಅವ್ರು ನನಗೆ ವಿರುದ್ಧವಾಗ್ತಾರೆ. ನಾನು ಆಲೆ ಇಂಥರ್ನೆಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ. ಏನು ಬೇಡ, ಅವಳಿಗ ಮದುವೆ ಆಗೋದಾದ್ರೆ ಯಾರನ್ನ ಬೇರೆ ಮದುವೆ ಆಗಲಿ, ಇಲ್ಲ ನಾನು ಆಗಲ್ಲ ಹಿಂಗೆ ಇರ್ತೀನಿ ಎಂಬುದಾದ್ರೆ ಹಿಂಗೆ ಇರಲಿ. ಈಗಳಮ್ಮ ನಿನ್ನ ಇಷ್ಟ, ಹೇಳು ನೀನು ಹೆಂಗೆ ಮಾಡ್ತೀಯಮ್ಮ. ನಾನು ಅವನ ಜೊತೆಗೆ ಹೋಗಲ್ಲ, ನಾನು ಮದುವೆನೂ ಆಗಲ್ಲ ಅಂತ ನೀನು ಹೇಳಿದ್ಯಾ ರಾತ್ರಿ. ನೀನು ಹೆಂಗೆ ಹೇಳ್ತೀಯ ಹಂಗೆ ನಾನು ಹೋಗ್ತೀನಿ, ಅವನ ಜೊತೆ ಸಂಸಾರ ಮಾಡ್ತೀನಿ ಅಂದರೆ ಹೋಗ್ಬಿಡು. ನನಗೆ ಮಾತ್ರ ಅವನ ಮೇಲೆ ಒಂದೀಟು ನಂಬಿಕೆ ಇಲ್ಲ. ಬೇಡ ಬೇಡ ಶಾಂತಮ್ಮ, ಇಲ್ಲೆಲ್ಲೆಲ್ಲೂ ಕಾಲಿಕ್ಕಿಸ್ಬೇಡ ಬಿಡು. ಅಂಗಳ ತುಳಿಸ್ಬಾರ್ದಂತ ನನ್ನ ಮಕ್ಕಳನ್ನೆಲ್ಲನ ಅಂಗಳ ತುಳಿಸ್ಬಾರ್ದು, ಕೈ ಬಿಡಬೇಕು. ಎಲ್ಲ ನೋಡಪ್ಪ ನಾನು ಏನು ಅನುಭವಿಸ್ತೆ ಅಂತ ಹೇಳಿ ಅಲ್ಲ ಹಂಗೆ ಮಾತಾಡಿ ಹೋದ್ರೂ ಮರ್ಯಾದೆ ಕೊಡ್ದಂಗೆ ಮಾತಾಡಿದಾನಲ್ಲ. ಅಲ್ಲ ನಿಂಗಜ್ಜಿ, ಅಲ್ಲ ಹೊಸ್ಮಕ್ಕ ಇನ್ನ ಎಂತೆಂಥ ಮಾತಂದ ಗೊತ್ತೇ. ನೀನು ಊರಾಗೇನು ದೊಡ್ಡ ಅಂತರ ಆಡ್ತೀಯಲ್ಲಿ, ನಿಮ್ಮೂರಾಗ ಡಾನು ನೀನು ಇಲ್ಲಲ್ಲ ಕಣೆ ಅಂತ ಹೇಳಿ ಹೆಂಗೆ ಬೇಕಾ ಹಂಗೆ ಮಾತಾಡ್ದ. ದೊಡ್ಡವರು ಸಣ್ಣವರು ಸ್ವಲ್ಪ ಮರ್ಯಾದೆ. ನಿಜವಾಗ್ಲೂ ಅವನ್ನ ಅಲ್ಲಿ ನೋಡಿದ್ದು ರಾಕ್ಷಸ ಥರ ಆಡಿದ ಅಲ್ಲಿ ಆಡ್ದ. ಇಲ್ಲಿಗೆ ಬಂದರೆ ಒಳ್ಳೆ ಥರ ಆಗ್ತಾನೆ. ಅದೇನಿರ್ಬೋದು? ಊರಾಗ ಮಾತ್ರ ಅವನು ಹೆಂಗೆ ಇದು ಮಾಡ್ತಾನಲ್ಲ, ಅದು ಯಾಕೆ ಹಂಗೆ ಆಡ್ತಾ ಇದ್ದಾನೆ ಅವನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ನು ಸವಾಸನೆ ಬೇಡ. ನನಗೆ ಮಾತ್ರ ಅವನು ನಾನು ಯಾವತ್ತಿದ್ರು ನಂಬಲ್ಲ. ನಾನು ಒಂದು ಸತಿ ಅವ್ರನ್ನ ತೆಗ್ದಾಕಿದ್ಮೇಲೆ ಮನಸ್ಸಿಂದ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಅವ್ರಿಗೆ ಸ್ಥಾನ ಕೊಡೋಕ್ಕೆ ಆಗಲ್ಲ. ಆಲೆ ಇಂಥರ್ನ ಭಾಳ ಜನ ನೋಡಿದ್ದೀನಿ. ಚೆನ್ನಾಗಿರ್ತೀನಿ ನಮ್ಮ ಜಯ ಕೈಂತಾಗ ಅವಾಗ ಚೆನ್ನಾಗಿರ್ತೀನಿ ಅಂತ ಹೇಳಿ ಎಷ್ಟು ಚೆನ್ನಾಗಿರ್ತೀನಿ ಅಂತ ಬಂತು. ತಿರ್ಗಿ ಅವ್ರ ಬುದ್ಧಿ ಅವ್ರು ತೋರಿಸ್ತಾರೆ. ಅದಕ್ಕೆ ಅರ್ಧ ನನ್ನ ನಾಳೆ ಯಾರನ್ನ ನಂಬಾರ್ದು. ನಮ್ಮ ಅಜ್ಜಿಯಿಂದ ಹಿಡ್ದು, ನಮ್ಮ ತಿಮ್ಮಜ್ಜಿಯಿಂದ ಹಿಡ್ದು, ನಮ್ಮ ತೆಮ್ಮಜ್ಜಿ ಲೋಕ ಹೊಡೆದಾಗ ನಾನು ಅವೆಲ್ಲ ಹೇಳ್ಬಾರ್ದು. ಆದರೆ ಹಿಂಗೆ ಆಗ್ತಾವೆಲ್ಲನ. ಈಗ ನಾನು ಒಳ್ಳೇದು ಮಾಡಿದ್ರು ಅದು ನನಗೆ ಉಲ್ಟಾಗುತ್ತೆ. ಅದಕ್ಕರ್ಧ ಬೇಜಾರಾಗ್ಬಿಟ್ಟೈತೆ. ಆಲೆ ಯಾರಿಗೂ ಒಳ್ಳೇದು ಮಾಡಬಾರ್ದು, ಯಾರನ್ನೂ ನಂಬಾರ್ದು ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಬಿಟ್ಟೈತೆ ನನ್ನ ಜೀವನದಾಗಿ. ಅಲ್ಲ ಈಗ ಹೋಗ್ಯವನಿ ಪ್ಲಸ್ ಮಾಡ್ಕೊಂತಾಕಿ ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳಿರು. ಮತ್ತೆ ಅಲ್ಲೇ ಸರಿಯಾಗಿ ಗ್ರಾಚಾರ ಬಿಡ್ಸೋದು ನಾನೇನೆ. ಯಾಕ ಬೇಡ ಕಣಕ ಬೇಡ ಅಂತೇಳಿ ಕುಡ್ದಿದ್ದ. ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು? ಬೇಡ, ಅವ್ನು ಸವಾಸನೆ ಬೇಡ. ಅವನ್ನೆಲ್ಲನ ಬದುಕಂಬ್ಲೇಳು ಸುಮ್ಕಿರು. ಅವ್ನು ಒದಿ ಬೇಡ ಬಡಿ ಬೇಡ ಅಂತ ನಾನು ಲಸ್ಮಕಾಯಿನ ಬಲವಂತ ಮಾಡಿ ಹಿಡ್ಕೊಂಡಿದ್ವಿ. ಅವ ಅಕ್ಕಗೆ ಸಿಟ್ಟು ಬಂದಿತ್ತು ಅಂದ್ರೆ ಲಸ್ಮಕಾಯಿಗೆ ಅವತ್ತೇನೆ ಅವನಿಗೆ ಗ್ರಾಚಾರ ಬಿಡಿಸೋದು. ನಾವು ಬೇಡ ಕಣಕ ಅಂದು ಹೆಂಗಾತ ಅವತ್ತು ಸುಮ್ಕಾತು. ಅವತ್ತಿತ್ತು ಅವನಿಗೆ ಗ್ರಾಚಾರ. ನಾವು ಆಮೇಲೆ ಎಲ್ಲ ಸವಾಸ ಏನನ್ನೊಂದು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕಮ್ಮ? ಊರಾಗ ಬೇರೆನೇ ನೋಡಪ್ಪ, ಅಲ್ಲಿಂದ ಇಲ್ಲಿಗೆ ಬಂದವರು ಯಾಕೆ ಅಂತ ಹೇಳಿ ಅಲ್ಲೂ ಜನ ಸಾವಿರ ಮಾತಾಡ್ತಾರೆ. ಯಾಕೆ ಬೇಕು ಒಂದು ಹೆಚ್ಚು ಕಮ್ಮಿ ಆದರೆ? ಅದಕ್ಕೆ ನಾವು ಸುಮ್ಮನೆ ಬಂದಿದ್ದೀವಿ. ಅವ್ನು ಒಯ್ಯೋದೇನು ದೊಡ್ಡದಾಗಿರಲಿಲ್ಲ ನಮಗೇನು. ಬೇಡ ಸುಮ್ಮನಿರಪ್ಪ, ಒಯ್ಯೋದು ಬೇಡ ಬಡಿಯೋದು ಬೇಡ. ನನಗಂತೂ ಮನಸ್ಸು ಚೂರಾಗ್ಬಿಟ್ಟೈತಿ. ಈಗ ಕಣ್ಣುಡಿ ಹೊಡೆದ ಮೇಲೆ ಅದೇನು ಮಾಡಿದ್ರು ಜೋಡ್ಸೋಕ್ಕಾಗಲ್ಲ. ಹಂಗೆ ನನ್ನ ಮನಸ್ಸು ಹೊಡೆದು ಕಣ್ಣುಡಿ ಥರ ಚೂರಾಗ್ಬಿಟ್ಟೈತಿ. ನನಗೆ ಯಾವುದೇ ಕಾರಣಕ್ಕೂ ಅವ್ನ ಮೇಲೆ ನಂಬಿಕೆ ಬರೋದು ಇಲ್ಲ. ಅವನ ಜೊತೆ ಜೀವನ ಮಾಡೋದಕ್ಕೂ ನನಗಿಷ್ಟ ಇಲ್ಲ ಕಣಪ್ಪ. ಬೇಡ ಕಣಮ್ಮ ಬೇಡ, ನಾವು ಒಪ್ಪಲ್ಲ. ನೀನೇನು ನೀನು ಹೋದ್ರೂ ಅಲ್ಲ ಆಮೇಲೆ ತಿರ್ಗಿ ಹೋಯ್ದ್ರೆ ಏನು ಮಾಡ್ತೀಯ? ಹಂಗೆ ಏನನ್ನ ನಾಟಕ ಆಡ್ತಾ ಇದ್ದಾನೋ ಏನೋ ಬಂದು ಅಲ್ಲ ತಿರ್ಗಾ ಕರ್ಕೊಂಡೋಗಿ ಸರಿಯಾಗಿ ಒಯ್ಯೋಣ ಅಂತೇಳಿ ನಿನ್ನ ಬೆನ್ನಿಂದ ಆಗಿರೋ ಗಾಯಗಳನ್ನೆಲ್ಲ ನೋಡಿರಿ ನನಗೆ ಬೈಬೇದಂಗೆ ಆಗುತ್ತೆ. ತಿರ್ಗಿ ಕರ್ಕೊಂಡೋಗಿ ಏನು ಮಾಡೋಕ್ಕೂ ಏಸ್ತಾನಲ್ಲ ನನ್ನ ಮಗ. ಬೇಡಮ್ಮ ಬೇಡ, ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಲಸ್ಮಕ್ಕ ಅಂತ ಹೋಗ್ಯವನಿ ನೋಡಂತ ಅಡಿಯೋದಿಲ್ಲ. ಹೋಗ್ಬೋಯ್ತೀನಿ. ಇನ್ನು ಏನು ಮಾಡ್ತಾ ಇದ್ದಾಳೆ ಲಸ್ಮಕ್ಕ? ಏನು ಅವಳೇನು ಅಂತಾಳೆ ನೋಡೋಣದಿಲ್ಲ. ಹೋಗಿ ಏನು ನಾಟಕ ಆಡ್ತಾನೆ ಲಸ್ಮಕ್ಕ ಅಂತ ನೋಡೋಣ. ನನಗಂತೂ ಇವನ ಮೇಲೆ ಬೋಲ್ಶಿಟ್ ಬಂದಿತ್ತು. ಶಾಂತಮ್ಮ ಪಾಪಿ ಓಟ ಸಿಕ್ಕೊಂಡಿದ್ಲು. ನನಗೆ ಗಂಡು ಮಕ್ಳಿಲ್ಲ ಅಂಬದೇ ಮಾಡ್ತಿದ್ದೀನಿ ಕಣ್ಣಿಂಗಜ್ಜಿ. ಹೆಂಗನ ನನ್ನ ಮಗ ಆಗ್ಯಾವ ನೀವನು ಅಂತ ಹೇಳಿ ಪಾಪಿ ಯೋಸ್ಪಟ್ಟು ಹೇಳೋದ ನಮ್ಮ ಶಾಂತಮ್ಮ. ನಾನು ಒಳ್ಳೇದು ಬಿಡತ್ತ ಹೆಂಗ ಬಿಡಂತ ನಿನ್ಗೆ ಅದೊಂದು ಕೊರತನೆ ಮಾರ್ತೋತು. ನಿಂಗಜ್ಜಿ ನನಗೆ ಗಂಡು ಹುಡುಗರಿಲ್ಲ ಅಂತಿದ್ಲ ಹಿಂಗೆ. ಬಿಡ್ತಾಯಿ ಅದೊಂದು ಮರೀತು ಅಂತ ನಾನು ಹಂಗೆ ಅಂಬ್ತಿದ್ದಿ. ನೀವು ನಿಂತ ಮನೆ ಹೇಳೋದು ನನಗೆ ಅವತ್ತು ನೀವು ನಲ್ಗೆ ಹುಡ್ಕೊಂಡು ಹೋಗೋ ಏನಂಬ ಸಿಟ್ಟು ಬಂದಿತ್ತು ನನಗೆ. ಇವತ್ತು ಕೈ ಸಿಕ್ತಾ ರಮ ತೀಡಿದ್ದೀನಿ ಇವತ್ತೊಂದು 4 ಕೇಟ್ ನಾನು. ಅಷ್ಟು ಸಿಟ್ಟು ಬಂದಿತ್ತು. ಇನ್ನು ಲಸ್ಮಕ್ ಅಂತ ಹೋಗ್ಯವನಿ. ಲಸ್ಮಕ್ ಇದ್ದಿದ್ದು ಬೇಡ. ಅವಳ ತಕ್ಕ ಹೋಗಿ ಇವಾಗ ಮಾತಾಡಲಿ. ಅಲ್ಲಿ ಊರಾಗ ಮಾತಾಡಿದಾಗ ಇವಾಗ ಮಾತಾಡಲಿ. ಅವ್ನು ನೋಡೋಣ ಗಣಸಾಯಿದ್ರು. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.